ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪುರಿ ಜಗನ್ನಾಥ ಯಾತ್ರೆ. ಹೌದು, ಪುರಿ ಜಗನ್ನಾಥದಲ್ಲಿ ಈಗ ರಥೋತ್ಸವದ ಸಂಭ್ರಮ ಮನೆ ಮಾಡಿದೆ. ಆದರೆ ಇದೇ ಸಂಭ್ರಮದಲ್ಲಿ ಈಗ ಮತ್ತೆ ಸೂತಕದ ಛಾಯೆ ಆವರಿಸಿದೆ. ಪುರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತವಾಗಿದ್ದು 600ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ. 40ಕ್ಕೂ ಹೆಚ್ಚು ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಹಾಗಾದರೆ ಪುರಿ ಜಗನ್ನಾಥ ರಥೋತ್ಸವದ ಸಂದರ್ಭದಲ್ಲಿ ಏನಾಯಿತು? ಪುರಿ ಜಗನ್ನಾಥ ದೇವಾಲಯದಿಂದ ಬಂದ ಭವಿಷ್ಯವಾಣಿಯಾದರೂ ಏನು? ಕಲಿಯುಗ ಯಾವಾಗ ಅಂತ್ಯವಾಗುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ನೀವೇನಾದರೂ ಜಗನ್ನಾಥನ ಭಕ್ತರಾಗಿದ್ದರೆ ಈ ಕೂಡಲೇ ಜೈ ಜಗನ್ನಾಥ ಅಂತ ಕಮೆಂಟ್ ಮಾಡಿ. ಜೊತೆಗೆ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಒಡಿಶಾದ ಪುರಿಯಲ್ಲೊಂದು ನಡೀತಾ ಇರುವಂತಹ ವಿಶ್ವವಿಖ್ಯಾತ ಜಗನ್ನಾಥ ಯಾತ್ರೆಯ ವೇಳೆ ಕಾಲ್ತುಳಿತ ಸಂಭವಿಸಿದ್ದು 600ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದಾರೆ. 40ಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಚಿಂತಾಜನಕವಾಗಿದೆ. ಜಗನ್ನಾಥ ದೇವರು ಮತ್ತು ಅವರ ಅಣ್ಣ ಬಲಭದ್ರ ಮತ್ತು ತಂಗಿ ದೇವಿ ಸುಭದ್ರಾ ದೇವಿಯ ರಥೋತ್ಸವದ ಸಂದರ್ಭದಲ್ಲಿ ಜನದಟ್ಟಣೆ ಹೆಚ್ಚಾಗಿದ್ದರಿಂದ ಕಾಲ್ತುಳಿತ ಸಂಭವಿಸಿದ್ದು 600ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥ ಭಕ್ತರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾಗಿದೆ. ಇನ್ನು 40ಕ್ಕೂ ಹೆಚ್ಚು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಲಭದ್ರನ ತಾಳಧ್ವಜ ರಥ ಎಳೆಯುವ ವೇಳೆ ವಿಳಂಬವಾಗಿತ್ತು. ಇದರಿಂದ ರಥೋತ್ಸವ ಮಾರ್ಗದ ತಿರುವಿನಲ್ಲಿ ಬಹಳಷ್ಟು ತೊಂದರೆ ಉಂಟಾಗಿತ್ತು. ಈ ವೇಳೆ ರಥ ನಿಂತಿದ್ದರಿಂದ ಕಾಲ್ತುಳಿತ ಸಂಭವಿಸಿದೆ ಅಂತ ಹೇಳಲಾಗಿದೆ. ಇನ್ನು ಈ ರಥೋತ್ಸವದ ಸಂದರ್ಭದಲ್ಲಿ ಅನೇಕ ಅಹಿತಕರ ಘಟನೆಗಳು ಸಂಭವಿಸುತ್ತವೆ ಅಂತ ಹೇಳಲಾಗಿತ್ತು. ಯಾಕಂತಂದರೆ ಈ ಎಲ್ಲ ದುರ್ಘಟನೆಗಳು ಕಲಿಯುಗ ಅಂತ್ಯದ ಕಾಲ ಸಮೀಪಿಸ್ತಾ ಇದ್ದಂತೆ ಇವೆಲ್ಲವೂ ಕೂಡ ನಡೆಯುತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಇದೇ ಪುರಿ ಜಗನ್ನಾಥ ದೇವಾಲಯದಿಂದ ಇನ್ನೊಂದು ಭವಿಷ್ಯವಾಣಿ ಹೊರಬಿದ್ದಿದೆ. ಅದು ಏನಂತಂದರೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಸೇರಿಕೊಂಡು ಭಾರತದ ಮೇಲೆ ಯುದ್ಧವನ್ನು ಸಾರತ್ವೆ. ಜೊತೆಗೆ ಪುರಿ ಜಗನ್ನಾಥ ಮಂದಿರದ ಮೇಲೆ ಇರುವಂತಹ ಸುದರ್ಶನ ಚಕ್ರ ಒಂದೇ ದಿನ ನೆಲಕ್ಕೆ ಅಪ್ಪಳಿಸಲಿದೆ. ಇದು ಯಾವಾಗ ಕೆಳಗೆ ಅಪ್ಪಳಿಸತ್ತೋ ಆವಾಗಿನಿಂದಲೇ ಇಡೀ ಭೂಮಿ ವಿನಾಶವಾಗತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಹಾಗಾದರೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇರುವಂತಹ ಭವಿಷ್ಯ ಮಾಲಿಕ ಅನ್ನುವಂತಹ ಗ್ರಂಥದಲ್ಲಿ ಏನೆಲ್ಲ ಭವಿಷ್ಯವಾಣಿ ಕಾಲಜ್ಞಾನವನ್ನು ನುಡಿಯಲಾಗಿದೆ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆದ ಈ ಘಟನೆಗೂ ಏರ್ ಇಂಡಿಯಾ ವಿಮಾನ ಪತನಕ್ಕೂ ಏನು ಸಂಬಂಧ? ನೆಟ್ಟಿಗರ ವಾದವೇನು? ಹೌದು, ಈ ವರ್ಷದ ಮೇ-ಜೂನ್ ತಿಂಗಳಲ್ಲಿ ಭಾರತದಲ್ಲಿ ಸಾವಿನ ಸುನಾಮಿಯೇ ಎದ್ದಿದೆ. ಪ್ರವಾಸಕ್ಕೆ ಅಂತ ಹೋದವರು ಉಗ್ರರ ಗುಂಡೇಟಿಗೆ ಬಲಿಯಾದರು. ನೆಚ್ಚಿನ ತಂಡ ನೋಡೋಕೆ ಹೋದವರು ಕಾಲ್ತುಳಿತದಲ್ಲಿ ಮಸಣ ಸೇರಿದ್ರು. ಇತ್ತ ತಮ್ಮ ಊರಿಗೆ ಹೊರಟವರು ರೈಲಿನಿಂದ ಬಿದ್ದು ಮಸಣದ ದಾರಿ ಹಿಡಿದಿದ್ರು. ಈಗ ವಿಮಾನ ಅಪಘಾತದಲ್ಲಿ ಆಕಾಶದಲ್ಲೇ 240ಕ್ಕೂ ಹೆಚ್ಚು ಮಂದಿ ಸುಟ್ಟು ಹೋದ್ರು. ಹೀಗೆ ಸಾಲು ಕರಾಳ ಘಟನೆಗಳು ಮೊದಲೇ ನಡೆಯುತ್ತೆ ಅಂತ ಪುರಿ ಜಗನ್ನಾಥ ದೇವಾಲಯದಲ್ಲಿ ಸಿಕ್ಕ ಗ್ರಂಥದಿಂದ ಭವಿಷ್ಯ ಮಾರ್ದನಿಸಿತ್ತು. ಪುರಿ ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಪಕ್ಷಿಯೊಂದು ಕುಳಿತು ಭವಿಷ್ಯವಾಣಿಯನ್ನ ನುಡಿದಿತ್ತು. ಆದ್ರೀಗ ಇದೇ ವಿಮಾನ ದುರಂತದಲ್ಲಿ ಪುರಿ ಜಗನ್ನಾಥನನ್ನೇ ಹೋಲುವಂತಹ ಚಿತ್ರವೊಂದು ಮೂಡಿದೆ. ಹಾಗಾದರೆ ಪುರಿ ಜಗನ್ನಾಥ ದೇವಾಲಯದಿಂದ ಬಂದ ಮುನ್ಸೂಚನೆಯಾದರೂ ಏನು? ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆದ ಈ ಘಟನೆಗೂ ಏರ್ ಇಂಡಿಯಾ ವಿಮಾನ ಪತನಕ್ಕೂ ಏನು ಸಂಬಂಧ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿಕೊಡ್ತೀವಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ವಿಮಾನ ಅಪಘಾತದಲ್ಲಿ ಬಲಿಯಾದವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ವಿಮಾನ ಅಪಘಾತವನ್ನ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ನಡೆದ ಘಟನೆಗೆ ಜನರು ಲಿಂಕ್ ಮಾಡಿದ್ದಾರೆ. ಇತ್ತೀಚೆಗೆ ಪುರಿ ಜಗನ್ನಾಥ ದೇವಾಲಯದಿಂದ 11 ಧ್ವಜದ ಬಟ್ಟೆಯೊಂದನ್ನು ತೆಗೆದುಕೊಂಡು ಹೋಗಿದ್ದು ದುರದೃಷ್ಟಕರ ಸಂಕೇತ ಅಂತ ಹೇಳಿದ್ರು. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಜಗನ್ನಾಥ ರಥಯಾತ್ರೆಯನ್ನ ಆಯೋಜನೆ ಮಾಡಲಾಗುತ್ತೆ ಮತ್ತು ಈ ಪವಿತ್ರ ಪ್ರಯಾಣದ ಸಿದ್ಧತೆಗಳು ಜ್ಯೇಷ್ಠ ಪೂರ್ಣಿಮಾ ತಿಥಿಯಿಂದ ಪ್ರಾರಂಭವಾಗುತ್ತೆ. ಆ ಸಮಯದಲ್ಲಿ ಚಿನ್ನದ ಪೊರಕೆಯನ್ನ ಬಳಕೆ ಮಾಡಲಾಗುತ್ತೆ.
ಇನ್ನು ಜಗನ್ನಾಥ ದೇವಾಲಯದೊಳಗೆ ಹಿಂದೂಗಳಿಗೆ ಮಾತ್ರ ಪ್ರವೇಶ, ಹಿಂದೂಯೇತರ ಜನರಿಗೆ ಪ್ರವೇಶ ನಿರಾಕರಣೆ ಮಾಡಲಾಗುತ್ತೆ. 1984ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಪುರಿ ಜಗನ್ನಾಥಕ್ಕೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಅವರು ಪುರಿ ಜಗನ್ನಾಥ ದರ್ಶನವನ್ನ ಬಯಸಿದ್ರು. ಆದರೆ ಅವರಿಗೆ ಪ್ರವೇಶವನ್ನ ನಿರಾಕರಿಸಲಾಗಿತ್ತು. ಕಾರಣ ಅವರು ಹಿಂದೂಯೇತರರೊಬ್ಬರನ್ನ ಮದುವೆಯಾಗಿದ್ದು. ಇನ್ನು ಈ ಹಿಂದೆ ಪುರಿ ಜಗನ್ನಾಥ ದೇವಾಲಯದ ಮೇಲೆ 11 ಕೇಸರಿ ಬಟ್ಟೆಯೊಂದನ್ನು ಹಿಡಿದುಕೊಂಡು ಹಾರಾಡಿತ್ತು. ಈ ಕುತೂಹಲಕಾರಿ ದೃಶ್ಯ ಸರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗಿತ್ತು. ನೆಟ್ಟಿಗರು ಇದನ್ನು ಕಂಡು ಶಾಕ್ ಆಗಿದ್ರು. ಇದು ಅಪಶಕುನದ ಸಂಕೇತ ಅಂತ ಕೆಲವರು ಹೇಳಿದ್ರು. ಈ ಘಟನೆ ನಂತರ ಭಾರತದಲ್ಲಿ ಪಹಲ್ಗಾಮ್ ದಾಳಿ, ಪಾಕಿಸ್ತಾನದೊಂದಿಗಿನ ಯುದ್ಧ, ಬೆಂಗಳೂರಲ್ಲಿ ಮತ್ತು ಕುಂಭಮೇಳದಲ್ಲಿ ಕಾಲ್ತುಳಿತ, ಮುಂಬೈ ರೈಲು ಅವಘಡ, ಹೀಗೆ ಸಾಲು ಸಾಲು ಸರಣಿ ದುರ್ಘಟನೆಗಳು ನಡೆದು ಹೋದ್ವು. ಹಾಗೆ ಇದೀಗ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೂ ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆದ ಘಟನೆಗೂ ಜನರು ಲಿಂಕ್ ಮಾಡಿದ್ದಾರೆ. ಪುರಿ ಜಗನ್ನಾಥ ದೇವಸ್ಥಾನದಿಂದ 11 ಧ್ವಜವನ್ನ ತೆಗೆದುಕೊಂಡು ಹೋಗಿದ್ದು ಅಪಶಕುನದ ಸಂಕೇತ ಅಂತ ಹೇಳಿದ್ದಾರೆ. ಈ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. 2025ರ ಏಪ್ರಿಲ್ ತಿಂಗಳಲ್ಲಿ ಪುರಿಯ ಶ್ರೀ ಜಗನ್ನಾಥ ದೇವಾಲಯದ ಮೇಲೆ 11 ಕೇಸರಿ ಬಣ್ಣದ ಬಟ್ಟೆಯೊಂದನ್ನು ತೆಗೆದುಕೊಂಡು ಹಾರಾಡಿತ್ತು. ಕೆಲವರು ಇದನ್ನು ಅಪಶಕುನ ಅಂತ ಹೇಳಿದ್ರೆ, ಇನ್ನು ಕೆಲವರು ಇದು ಶುಭ ಶಕುನ ಅಂತ ಹೇಳಿದ್ರು. ಇದಿಷ್ಟೇ ಅಲ್ಲದೆ ಇದನ್ನೇ ಮುಂದಿಟ್ಟುಕೊಂಡು ವಿಪತ್ತಿನ ಮುನ್ಸೂಚನೆಯಾಗಿರಬಹುದು ಅಂತ ಅಲ್ಲಿನ ಪೂಜಾರಿಗಳು ಹೇಳಿದ್ರು. ಇದೀಗ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತವನ್ನ ಸಹ ಕೆಲವರು ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆದ ಘಟನೆಗೆ ಹೋಲಿಸಿದ್ದಾರೆ. ಯಾಕೆ ಈ ಒಂದು ಘಟನೆಯನ್ನ ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಲಿಸಿದ್ದಾರಂತಂದ್ರೆ, ಏರ್ ಇಂಡಿಯಾ ವಿಮಾನವು ಅಹಮದಾಬಾದ್ನಲ್ಲಿರುವ ವೈದ್ಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲೆ ಅಪ್ಪಳಿಸಿತ್ತು. ಈ ಘಟನೆಗೆ ಸಂಬಂಧಪಟ್ಟ ವಿಡಿಯೋಗಳು ಮತ್ತು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು. ಆದರೆ ಈ ಫೋಟೋದಲ್ಲಿದ್ದ ಸುಟ್ಟು ಹೋದ ಅವಶೇಷಗಳಲ್ಲಿ ವಿಚಿತ್ರ ಆಕಾರವೊಂದು ಕಂಡುಬಂದಿದೆ. ಅನೇಕರು ಈ ಆಕಾರವನ್ನ ಭಗವಾನ್ ಜಗನ್ನಾಥನ ಕಣ್ಣುಗಳನ್ನ ಹೋಲುತ್ತದೆ ಅಂತ ಹೇಳಿದ್ದಾರೆ. ಈ ಎರಡು ಘಟನೆಗಳ ಹೋಲಿಕೆಯು ಸೋಷಿಯಲ್ ಮೀಡಿಯಾದಲ್ಲಿ ಆಧ್ಯಾತ್ಮಿಕ ಮತ್ತು ಮೂಢನಂಬಿಕೆಯ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ಈ ಹಿಂದೆ ಪುರಿಯಲ್ಲಿರುವ ತಮ್ಮ ಮನೆಯ ಹೊರಗೆ ಶವವಾಗಿ ಪತ್ತೆಯಾಗಿದ್ದ ಜಗನ್ನಾಥ ದೇವಾಲಯದ ಉಸ್ತುವಾರಿ 83 ವರ್ಷದ ಜಗನ್ನಾಥ ದೀಕ್ಷಿತ್ ಅವರ ಸಾವನ್ನ ಸಹ ಜನರು ಈ ಘಟನೆಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಇದೇ ಪುರಿ ಜಗನ್ನಾಥ ದೇವಾಲಯದಲ್ಲಿ ಒಂದು ನಿಗೂಢ ಸ್ಥಳದಲ್ಲಿ ಗ್ರಂಥ ಪತ್ತೆಯಾಗಿದೆ. ಆ ಗ್ರಂಥವೇ ಭವಿಷ್ಯಮಾಲಿಕ ಗ್ರಂಥದಲ್ಲಿ ಭಾರತದ ಮೇಲೆ 13 ಇಸ್ಲಾಂ ರಾಷ್ಟ್ರಗಳಿಂದ ಆಕ್ರಮಣವಾಗತ್ತೆ, ಒಂದಲ್ಲ ಒಂದು ದಿನ ಭಾರತಕ್ಕೆ ಪಾಕಿಸ್ತಾನ ಮತ್ತು ಸ್ನೇಹಿತರೆ ಮುಳುವಾಗ್ತಾರೆ ಎನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. 2025ರಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸಲಿವೆ ಅಂತ ಆ ಒಂದು ಭವಿಷ್ಯವಾಣಿ ಮತ್ತು ಆ ಒಂದು ಕಾಲಜ್ಞಾನದಲ್ಲಿ ಬರೆದಿಡಲಾಗಿದೆ. ಆ ಕಾಲಜ್ಞಾನವನ್ನೇ ಹೇಳ್ತೀವಿ ನೋಡಿ. ಈ ಕಾಲಜ್ಞಾನದಲ್ಲಿ ವಿಶೇಷವಾಗಿ ಗಮನ ಸೆಳೆಯುವುದು ಭಾರತದ ಮೇಲೆ 13 ರಾಷ್ಟ್ರಗಳ ಅಂದ್ರೆ ಇಸ್ಲಾಂ ರಾಷ್ಟ್ರಗಳ ಆಕ್ರಮಣ. ಭಾರತವನ್ನ ಛಿದ್ರ ಮಾಡಲು 13 ಇಸ್ಲಾಂ ರಾಷ್ಟ್ರಗಳು ಒಗ್ಗಟ್ಟಾಗಿ ಆಕ್ರಮಣ ಮಾಡಲಿವೆ. ಚೀನಾದೊಂದಿಗೆ ಸೇರಿಕೊಳ್ಳುವ 13 ಇಸ್ಲಾಮಿಕ್ ದೇಶಗಳು ಭಾರತದ ಮೇಲೆ ದಾಳಿ ಮಾಡುತ್ತವೆ. 2025ರಲ್ಲಿ ಶನಿಯು ಮೀನ ರಾಶಿಗೆ ಪ್ರವೇಶ ಮಾಡಿದಾಗ 3ನೇ ಮಹಾಯುದ್ಧ ಪ್ರಾರಂಭವಾಗುತ್ತೆ. 2ನೇ ಮಹಾಯುದ್ಧ ಕೂಡ ಇದೇ ಸಮಯದಲ್ಲಿ ಆಗಿದ್ದು, ಈಗ 3ನೇ ಮಹಾಯುದ್ಧವು 6 ವರ್ಷ ಮತ್ತು 6 ತಿಂಗಳುಗಳ ಕಾಲ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಇನ್ನು ಆಕಾಶದಲ್ಲಿ 2 ಸೂರ್ಯರು ಇದ್ದರಂತೆ ಕಾಣಿಸುತ್ತೆ. ಒಂದು ಸೂರ್ಯ ಎಂದು ಭಾವಿಸಲಾಗಿದೆ, ಮತ್ತೊಂದು ಹೊಳೆಯುವ ಆಕಾಶಕಾಯ ಅಂತ ಹೇಳಲಾಗಿದೆ. ಇದಲ್ಲದೆ ಈ ಪ್ರಕಾಶಮಾನವಾದ ವಸ್ತುವು ಧೂಮಕೇತು ಅಥವಾ ಸಣ್ಣ ಉಲ್ಕಾಶಿಲೆಯಾಗಿರಬಹುದು. ಭಾರತದಲ್ಲಿ ನಡೀತಾ ಇರುವ ಸಂಘರ್ಷದ ಸಮಯದಲ್ಲಿ ಧೂಮಕೇತು ಬೀಳುತ್ತದೆ ಅಂತ ಭವಿಷ್ಯಮಾಲಿಕಾದಲ್ಲಿ ಭವಿಷ್ಯವಾಣಿಯನ್ನ ಬರೆದಿಡಲಾಗಿದೆ. ಇನ್ನು 2030ರಲ್ಲಿ ಕಲಿಯುಗದ ಅಂತ್ಯ ಶುರುವಾಗತ್ತೆ. ಅದಾದ ಬಳಿಕ ಹೊಸ ಯುಗ ಆರಂಭವಾಗತ್ತೆ. ಇದು ಚೈತನ್ಯ ಪೂರ್ವಕವಾಗಿರತ್ತೆ. ಅದಾಗಲೇ ವಿಶ್ವದ 800 ಕೋಟಿ ಜನರ ಪೈಕಿ 65 ಕೋಟಿ ಜನರು ಮಾತ್ರ ಬದುಕುಳಿದಿರುತ್ತಾರೆ. ಅವರ ಪೈಕಿ ಭಾರತದಲ್ಲಿಯೇ 33 ಕೋಟಿ ಜನಸಂಖ್ಯೆ ಇರುತ್ತೆ. ಚೀನಾ ದೇಶ ಛಿದ್ರವಾಗತ್ತೆ. ಅಮೆರಿಕಾದ ಬಹುತೇಕ ಪಾಲು ಜಲಾವೃತವಾಗತ್ತೆ. ರಷ್ಯಾ ಹಿಂದೂ ರಾಷ್ಟ್ರವಾಗತ್ತೆ. ಇವೆಲ್ಲವೂ 2030ರ ಒಳಗೆ ಸಂಭವಿಸಲಿದೆ. ಈ ಸಮಯದಲ್ಲಿ ಭಾರತದ ರಾಜ ಒಬ್ಬ ಯೋಗಿ ಪುರುಷ ಆಗಿರ್ತಾನೆ. ಆತನಿಗೆ ಸಂತಾನ ಇರುವುದಿಲ್ಲ ಅಂತಲೂ ಬರೆದಿದ್ದಾರೆ. ಹಾಗಾದರೆ ಯಾರು ಆ ಯೋಗಿ ಪುರುಷ? ಯೋಗಿ ಆದಿತ್ಯನಾಥರ ಅಥವಾ ಪ್ರಧಾನಿ ನರೇಂದ್ರ ಮೋದಿಯವರ? ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇದಿಷ್ಟೇ ಅಲ್ಲದೆ ಭವಿಷ್ಯಮಾಲಿಕಾದಲ್ಲಿ ಜಗನ್ನಾಥ ಪುರಿ ದೇವಸ್ಥಾನದ ಗೊಮ್ಮಟದಿಂದ
ಕಲ್ಲುಗಳು ಕೆಳಗೆ ಬಿದ್ದಾಗ ಅದು ಪ್ರಪಂಚದ ಮಹಾ ವಿನಾಶದ ಸಂಕೇತವಾಗಿದೆ ಅಂತ ಇದೇ ಗ್ರಂಥದಲ್ಲಿ ಬರೆದಿಡಲಾಗಿದೆ. ಐತಿಹಾಸಿಕ ಪುಸ್ತಕಗಳ ಪ್ರಕಾರ 1842ರಿಂದ ಇಲ್ಲಿಯವರೆಗೆ ಜಗನ್ನಾಥ ಪುರಿಯಿಂದ ಕಲ್ಲು ಬಿದ್ದ ಘಟನೆಗಳು ಸುಮಾರು 15ರಿಂದ 16 ಬಾರಿ ಸಂಭವಿಸಿದೆ. ಜಗನ್ನಾಥ ಪುರಿಯಲ್ಲಿ ಪುರಾತನವಾದ ಆಲದ ಮರವೊಂದಿತ್ತು. ಭವಿಷ್ಯಮಾಲಿಕದಲ್ಲಿ ಈ ಮರ ಬೀಳುವ ಮುನ್ಸೂಚನೆಯನ್ನ ನೀಡಲಾಗಿತ್ತು. 2019ರಲ್ಲಿ ಒಡಿಶಾದಲ್ಲಿ ಫಣಿ ಚಂಡಮಾರುತದ ನಂತರ ಜಗನ್ನಾಥ ದೇವಾಲಯದ ಆಲದ ಮರ ಬಿದ್ದಿತ್ತು. ಅದಾದ ನಂತರ ಕೊರೋನಾ ಮಹಾಮಾರಿ ಬಂದಪ್ಪಳಿಸಿತ್ತು. ಈ ಕೊರೋನಾಗೆ 80 ಲಕ್ಷಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ರು. ಭವಿಷ್ಯಮಾಲಿಕದಲ್ಲಿ ಮರಗಳು ಬೀಳುವಿಕೆ ಮತ್ತು ಸಾಂಕ್ರಾಮಿಕ ರೋಗಗಳ ನಡುವಿನ ಸಂಬಂಧವನ್ನ ಸಹ ಉಲ್ಲೇಖ ಮಾಡಲಾಗಿದೆ. ಮುಂಬರುವ ವರ್ಷಗಳಲ್ಲಿ ಇದಕ್ಕಿಂತಲೂ ಭೀಕರವಾದ ರೋಗ ಹರಡಲಿದೆ. ಇದು ಕೊರೋನಾಗಿಂತಲೂ ಭೀಕರವಾಗಿರಲಿದೆ ಅಂತ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಪುರಿ ಜಗನ್ನಾಥ ದೇವಾಲಯದ ಬಗ್ಗೆ ಹೇಳೋದಾದ್ರೆ, ಇತರೆ ದೇವಾಲಯಗಳಿಗಿಂತ ವಿಭಿನ್ನವಾಗಿ ಜಗನ್ನಾಥ ದೇವಾಲಯದ ಗೊಮ್ಮಟದ ಮೇಲೆ ಯಾವುದೇ ಪಕ್ಷಿ ಕುಳಿತುಕೊಳ್ಳುವುದಿಲ್ಲ ಅಥವಾ ಯಾವುದೇ ವಿಮಾನ ಅಥವಾ ಹೆಲಿಕಾಪ್ಟರ್ ಅಥವಾ ಯಾವುದೇ ಡ್ರೋನ್ ಹಾರಾಡುವಂತಿಲ್ಲ. ಆದರೆ ಜುಲೈ 2020ರಿಂದ ದೇವಾಲಯದ ಗೊಮ್ಮಟದ ಮೇಲೆ ಹದ್ದುಗಳು ಮತ್ತು ಗೀಡುಗಗಳು ಕಾಣಿಸಿಕೊಳ್ತಾಗಿದ್ದಾವೆ. ಪಕ್ಷಿಗಳು ದೇವಾಲಯದ ಗೊಮ್ಮಟ, ಕಂಬಗಳು ಮತ್ತು ನೀಲ ಚಕ್ರದ ಮೇಲೂ ಕುಳಿತುಕೊಳ್ತಾಗಿದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಪಂಚದ ಮಹಾನ್ ವಿನಾಶದ ಮುನ್ಸೂಚನೆಯು ಮತ್ತೊಮ್ಮೆ ಚರ್ಚೆಗೆ ಕೇಳಿಬಂದಿದೆ. ಭವಿಷ್ಯಮಾಲಿಕಾ ಪ್ರಕಾರ ಕಲಿಯುಗದ ಅಂತ್ಯವು ಸಮೀಪಿಸಿದಾಗ ಚಂಡಮಾರುತದಿಂದ ಜಗನ್ನಾಥ ದೇವಾಲಯದ ನೀಲ ಚಕ್ರ ಅಂದರೆ ಸುದರ್ಶನ ಚಕ್ರವು ಬಾಗುತ್ತದೆ. ಅದೇ ರೀತಿ 2019ರಲ್ಲಿ ಫನಿ ಚಂಡಮಾರುತದಿಂದಾಗಿ ಈ ದೇವಾಲಯದ ನೀಲ ಚಕ್ರ ಅಂದರೆ ಸುದರ್ಶನ ಚಕ್ರವೂ ಕೂಡ ವಕ್ರವಾಗಿದೆ. ಅಂದಿನಿಂದ ಪ್ರಪಂಚದಲ್ಲಿ ಮಹಾವಿನಾಶದ ಸಮಯ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅಂದಿನಿಂದ ಸುದರ್ಶನ ಚಕ್ರವನ್ನ ಸರಿಪಡಿಸುವುದಕ್ಕೆ ಎಂತೆಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಎಂತೆಂಥ ವಿಜ್ಞಾನಿಗಳು ಬಂದು ಆ ಒಂದು ಸುದರ್ಶನ ಚಕ್ರವನ್ನ ಸರಿಪಡಿಸುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇದುವರೆಗೂ ಪ್ರಯತ್ನಗಳು ಸಕಾರಗೊಂಡಿಲ್ಲ. ಕೃಷ್ಣನ ನಗರಿ ಪುರಿ ಜಗನ್ನಾಥದಲ್ಲಿ ಇರುವಂತಹ ಈ ಭವಿಷ್ಯಮಾಲಿಕಾ ಗ್ರಂಥದ ಪ್ರಕಾರ ಮುಂಬರುವ ದಿನಗಳು ಘನಘೋರ ದಿನಗಳು ಆಗಿರಲಿವೆ. ಅದಕ್ಕೋಸ್ಕರ ಎಲ್ಲರೂ ದೇವರ ಧ್ಯಾನವನ್ನ ಮಾಡಿ, ದೇವರ ಪೂಜೆ ಪುನಸ್ಕಾರವನ್ನ ಮಾಡಿ, ವ್ರತ ಆಚರಣೆಗಳನ್ನ ಮಾಡಿ, ಹಿಂಸೆಯನ್ನ ಬಿಟ್ಟು ಮಾನವೀಯತೆಯಿಂದ ನಡೆದುಕೊಂಡ್ರೆ ಮಾತ್ರ ಈ ಜಗತ್ತು ಉಳಿಯತ್ತೆ. ಇಲ್ಲ ಅಂದ್ರೆ ಸರ್ವನಾಶವಾಗೋದು ಪಕ್ಕಾ. ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.